ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾದರಿ ಪ್ರಶ್ನೆ ಪತ್ರಿಕೆ ನೇರ ಪ್ರಶ್ನೆಗೆ ನೇರವಾದ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಸೂದೆಗಳ ಕುರಿತು ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಹಣಕಾಸು ಮಸೂದೆ ಒಂದು ವಿತ್ತ ಮಸೂದೆ ಆಗಿದೆ ಹಾಗೂ ಹಣಕಾಸು ಮಸೂದೆ ರೀತಿ ಇರುವಂಥ ಒಂದು ಮಸೂದೆ ಆಗಿರ್ತಕ್ಕಂಥದ್ದು. ಸಿ ನೋಡೋದಾದರೆ, ಹಣಕಾಸು ಮಸೂದೆ ಮತ್ತು ವಿತ್ತ ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿದೆ ಹೇಳಿಕೆ. ವಿತ್ತ ಮಸೂದೆಯನ್ನು ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಪರಿಚಯಿಸಲ್ಪಡುತ್ತೆ ಎಂದು ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಎರಡನೇ ಪ್ರಶ್ನೆ, ಶಕ್ತಿಶಾಲಿ ಕೇಂದ್ರವುಳ್ಳ ಒಕ್ಕೂಟ ವ್ಯವಸ್ಥೆ ಹಾಗೂ ಶೇಷಾಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ನೀಡುವ ಒಪ್ಪಂದಗಳನ್ನು ಯಾವ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಎಂದು ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಕೆನಡಾ ಸಂವಿಧಾನದಿಂದ ಎರವಲು ಪಡೆದಿರತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕೆಳಗಿನ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಎಂದು ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳು, ಲೋಕಸಭೆಯ ಅಧಿಕಾರಾವಧಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲೆ ಕೂಡ ಮೇಲೆ ಏನಾಗುತ್ತಾ ಪರಿಣಾಮವನ್ನು ಬೀರುತ್ತೆ. ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ಓಕೆನಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ಆದಾಯದ ಮೌಲ್ಯ ಯಾವ ಒಂದು ಕೊಟ್ಟಿದ್ದಾರೆ. ಆಸ್ತಿ, ಭೂಮಿ, ಸರಕು ಮತ್ತು ಜಾನುವಾರುಗಳ ಮೇಲಿನ ತೆರಿಗೆ. ಆಪ್ಷನ್ ಬಿ, ರಾಜ್ಯ ಸರ್ಕಾರಗಳ ಅನುದಾನಗಳು. ಆಪ್ಷನ್ ಸಿ, ಭೂಕಂದಾಯ. ಆದ್ದರಿಂದ ABC ಕೂಡ ಸರಿಯಾಗಿದೆ. ಐದನೇ ಪ್ರಶ್ನೆ, ಬನಿ ತಾನಿ ಚಿತ್ರಕಲೆ ಕಿಶನ್ ನಗರ್ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಆರನೇ ಪ್ರಶ್ನೆ, ಕೆಳಗಿನಲ್ಲಿ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಮೊದಲನೇದಾಗಿ, ಬರ್ಮ್ಲಾ ಇದು ಅರುಣಾಚಲ ಪ್ರದೇಶ ಮತ್ತು ಟಿಬೆಟ್ನ ನಡುವೆ ಸಂಪರ್ಕವನ್ನು ಕೂಡಿಸ್ತಕ್ಕಂಥದ್ದು. ಲೆಪುಲಾಕ್ ಪ್ಲಸ್ ಇದು ಭಾರತ ಮತ್ತು ಚೀನಾ ಟಿಬೆಟ್ ನಡುವಿನ ಸಂಪರ್ಕ. ಸಿಪ್ಕೆಲಾ ಹಿಮಾಚಲ ಪ್ರದೇಶ. ತಪ್ಪಾಗಿರೋದು ನಾಥೆಲಾ, ಇದು ಸಿಕ್ಕಿಂನಲ್ಲಿ ಕಂಡುಬರುತ್ತಾ ಬಟ್ ನೇಪಾಳನ್ನು ಸಂಪರ್ಕಿಸೋದಿಲ್ಲ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಗಲ್ಫ್ ಆಫ್ ಬೋತ್ನಿಯಾ ಯಾವ ಒಂದು ದೇಶಗಳ ನಡುವೆ ಕಂಡುಬರುತ್ತದೆ. ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ನಡುವೆ ಕಂಡುಬರ್ತಕ್ಕಂಥದ್ದು. ಯಾವುದು? ಗಲ್ಫ್ ಆಫ್ ಬೋತ್ನಿಯಾ. ಇದು ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ನಡುವೆ ಕಂಡುಬರುತ್ತಾ. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ, ಜಂಪೆಟ್ಟಿಗೆ ಮಣ್ಣಿನ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಸರಿಯಾದ ಹೇಳಿಕೆ ನೋಡೋಣ. ಉಷ್ಣವಲಯದ ಮಳೆಯ ಕಾರಣ ಲೀಚಿಂಗಿಗೆ ಒಳಗಾಗಿರುತ್ತೆ. ಕೃಷಿಗೆ ಯೋಗ್ಯವಾಗಿಸಲು ರಸಗೊಬ್ಬರ ಬಳಕೆ ಅವಶ್ಯಕವಾಗಿರುತ್ತಾ. ಕೆಂಪು ಜಂಪೆಟ್ಟಿಗೆ ಮಣ್ಣು ಗೋಡಂಬಿಗೆ ಒಂದು ಬೆಳೆಗೆ ಸೂಕ್ತವಾಗಿದೆ. ತಪ್ಪಾಗಿರೋದೆ ಹೆಚ್ಚು ಉಷ್ಣತೆ ಮತ್ತು ಕಡಿಮೆ ಮಳೆ ಆಗುವಂತೆ. ಯಾಕಂತಂದರೆ ಜಂಪೆಟ್ಟಿಗೆ ಮಣ್ಣು ಅಂದರೆ ಅತಿ ಹೆಚ್ಚು ಮಳೆ ಇರಬೇಕು ಮತ್ತು ಅತಿ ಹೆಚ್ಚು ಉಷ್ಣಾಂಶ ಕೂಡ ಇರಬೇಕು. ಅದರಿಂದ ಒಂದನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟು, ಟ್ರಕ್ ಫಾರ್ಮಿಂಗ್ ಕೆಳಗಿನ ಯಾವ ಒಂದು ಬೆಳೆಯುವಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ ಎಂದು ಕೊಟ್ಟಿದ್ದಾರೆ. ತರಕಾರಿಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಒಂದು ದೇಶವು ಕಪ್ಪು ಸಮುದ್ರದೊಡನೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಕಪ್ಪು ಸಮುದ್ರದೊಂದಿಗೆ ಬಲ್ಗೇರಿಯಾ, ರೊಮೇನಿಯಾ, ಜಾರ್ಜಿಯಾ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಗ್ರೀಸ್ ಇದು ಹಂಚಿಕೊಂಡಿಲ್ಲ. ನೆಕ್ಸ್ಟ್ ಪ್ರಶ್ನೆ, ನಾವು ಕೆಳಗಿನ ಯಾವ ಒಂದು ಪ್ರದೇಶದಿಂದ ಯಾವ ಪ್ರದೇಶ ಕಡೆಗೆ ಹೋಗುವಾಗ ಮಳೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಧ್ರುವ ಪ್ರದೇಶದಿಂದ ಭೂಮಧ್ಯ ಪ್ರದೇಶದ ಕಡೆಗೆ ಹೋಗುವಾಗ ಈ ಒಂದು ಮಳೆ ಹೆಚ್ಚಾಗುತ್ತಾ ಹೋಗ್ತಕ್ಕಂಥದ್ದು. 12ನೇ ಪ್ರಶ್ನೆ, ಗಾಂಧೀಜಿಯವರ ಹೆಸರಿಗೆ ಮಹಾತ್ಮ ಎಂಬುದು ಸೇರಿಕೊಂಡ ಸಂದರ್ಭ. ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಬಿಹಾರದಲ್ಲಿ ಆಗುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಬಲ ಎಂದು ಪ್ರಸಿದ್ಧಿ ಪಡೆದ ಸೈನ್ಯವನ್ನು ಬಾದಾಮಿ ಚಾಲುಕ್ಯರಲ್ಲಿ ಪಡೆದಿರತಕ್ಕಂಥದ್ದು. ಚಾಲುಕ್ಯ ವಿಕ್ರಮ ಸಂಖ್ಯೆ ಆರಂಭದ ವರ್ಷ ಕ್ರಿಸ್ತಶಕ 1076. ನೆಕ್ಸ್ಟ್ 15ನೇ ಪ್ರಶ್ನೆ, ರಾಜ್ಯವನ್ನು ಆಡಳಿತ ವ್ಯವಸ್ಥೆಯಾಗಿ ನಾಡುಗಳಾಗಿ ತೊರೆನಾಡು, ಅಸಂಡಿ ನಾಡುಗಳಾಗಿ ವಿಭಜಿಸಿದವರು ಗಂಗರು. ವೆರಿ ಇಂಪಾರ್ಟೆಂಟ್. ಅವುಗಳನ್ನು ನಾಡುಗಳು, ತೊರೆನಾಡು, ಅಸಂಡಿಯಾಗಿ ವಿಭಜನೆ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಹ ಇರುತ್ತೆ. ಅದು ಬಲಮುಖ ವರಹ. ಇನ್ನು ಎಡಮುಖ ವರಹ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದವ್ರದ್ದು. ಓಕೆನಾ. ನೆಕ್ಸ್ಟು ಪ್ರಶ್ನೆ, ವಿಷ್ಣುವರ್ಧನನ ಪತ್ನಿ ಶಾಂತಲೆ ನಾಟ್ಯಕ್ಕಾಗಿಯೇ ಮೈತೆಳೆದು ಅವತರಿಸಿದಳೇನು ಎಂಬುದಾಗಿ ವರ್ಣಿಸಲಾಗಿರುವಂಥ ಶಾಸನ ಶ್ರವಣಬೆಳಗೊಳ ಶಾಸನ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನ ಯಾವುದರಿಂದ ನೇರ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್. 19ನೇ ಪ್ರಶ್ನೆ, ಟ್ಯೂಬ್ಲೈಟ್ಗಳಲ್ಲಿ ಈ ಕೆಳಗಿನ ಯಾವುದರ ಆವಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಪಾದರಸದ ಒಂದು ಆವಿ ಇರುತ್ತೆ ಅದರಲ್ಲಿ, ಟ್ಯೂಬ್ಲೈಟ್ನಲ್ಲಿ. ಸಮತಲ ದರ್ಪಣದಲ್ಲಿ ವ್ಯಕ್ತಿಯ ಪೂರ್ಣ ಪ್ರತಿಬಿಂಬವನ್ನು ಕಾಣಬೇಕಾದರೆ ಆ ಒಂದು ದರ್ಪಣ ವ್ಯಕ್ತಿಯ ಹತ್ತಿರ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ವ್ಯಕ್ತಿಯ ಅರ್ಧ ಭಾಗದಿತ್ತಂದರೆ ಸಮತಲ ದರ್ಪಣ ಒಂದು ವ್ಯಕ್ತಿಯ ಪೂರ್ಣ ಪ್ರತಿಬಿಂಬವನ್ನು ಕಾಣಬಹುದಾಗಿದೆ. ನೆಕ್ಸ್ಟು, ಸೋಲಾರ್ ಕುಕ್ಕರ್ಗಳಲ್ಲಿ ಆಹಾರವೊಂದು ಬೇಯಿಸುವುದಕ್ಕಾಗಿ ಕಾರಣವಾಗುವ ಕಿರಣ ಅವಗಂಪು ಕಿರಣ. ಇಲ್ಲಿ ಸೋಲಾರ್ ಕುಕ್ಕರ್ಗಳಲ್ಲಿ ಅವಗಂಪು ಕಿರಣ ಅಂತಂದ್ರೆ ಬೇಗ ಆಹಾರ ಬಿಸಿ ಆಗುತ್ತೆ. ಕೆಳಗಿನ ಯಾವ ಒಂದು ಉಷ್ಣತೆಯಲ್ಲಿ ಪಾದರಸವು ಸೂಪರ್ ಕಂಡಕ್ಟರ್ ಆಗಿ ಪರಿವರ್ತನೆ ಹೊಂದುತ್ತದೆ ಕೊಟ್ಟಿದ್ದಾರೆ.
-269 ಡಿಗ್ರಿ ಸೆಲ್ಸಿಯಸ್. ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 23ನೇ ಪ್ರಶ್ನೆ. ದ್ರವವು ಒತ್ತಡವನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಸಮನಾಗಿ ಹರಡುವುದು. ಈ ಒಂದು ನಿಯಮವನ್ನು ಪ್ರತಿಪಾದಿಸಿದವರು ಆಪ್ಷನ್ ಬಿ ಪಾಸ್ಕಲ್. ದ್ರವವು ಒತ್ತಡವನ್ನು ಎಲ್ಲ ದಿಕ್ಕುಗಳಲ್ಲೂ ಸಮನಾಗಿ ಹರಡುತ್ತೆ ಅಂತ ಹೇಳ್ತಾರೆ. ಈ ಒಂದು ನಿಯಮ ಪ್ರತಿಪಾದಿಸಿದವರು ಪಾಸ್ಕಲ್ ಅವರು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ 24. ನಿಯಮಿತ ಕಾಲಾಂತರದಲ್ಲಿ ರೇಡಿಯೋ ಅಲೆಗಳನ್ನು ಹೊರಹೊಮ್ಮಿಸುವಂಥ ಆಕಾಶಕಾಯ ಪಲ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ನ್ಯಾಟೋ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದು 1949 ಏಪ್ರಿಲ್ 4ರಂದು ರಚನೆ ಆಗುತ್ತಾ. ಅದೇ ರೀತಿಯಾಗಿ ಮುಖ್ಯ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 30. 1, 2, 3 ಮಾತ್ರ ಸರಿಯಾಗಿದೆ. ನೆಕ್ಸ್ಟು 4ನೇದು ಹೇಳಿಕೆ ತಪ್ಪಾಗಿರೋದ್ರಿಂದ 1, 2, 3 ಮಾತ್ರ ಆನ್ಸರ್ ರೈಟ್. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಯಾವೊಂದು ಸಮಿತಿ ಹಣಕಾಸು ವಲಯದ ಸುಧಾರಣೆಗಳನ್ನು ಪರಿಶೀಲಿಸಿ ಶಿಫಾರಸುಗಳನ್ನು ಸೂಚಿಸಿದವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನರಸಿಂಹನ್ ಸಮಿತಿ. ಇದು ಹಣಕಾಸು ವಲಯದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 4 ಜನ ಕೆಲಸ ಮಾಡುವ ಸ್ಥಳದಲ್ಲಿ 8 ಜನ ಕೆಲಸ ಮಾಡಿದರೆ ಇದನ್ನು ನಿರ್ಮಾಚಿತ ನಿರುದ್ಯೋಗ ಅಂತ ಕರಿತೀವಿ. ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತಾರೆ ಇಂಗ್ಲೀಷ್ನಾಗ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ. ಕಂಪನಿಯು ಡಿಬೆಂಚರ್ದಾರರಿಗೆ ಕಂಪನಿಯು ಸಾಲ ಕೊಟ್ಟವರು ಅಂತ ಕರೀತಾರೆ. SICAನ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. 29ನೇ ಪ್ರಶ್ನೆ. ಸಿಖ್ ಇಂಡಸ್ಟ್ರೀಸ್ ಕಂಪನೀಸ್ ಆ್ಯಕ್ಟ್ ಅಂತೇಳಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ. 2011ರ ಜನಗಣತಿ ಪ್ರಕಾರ ಯಾವ ಒಂದು ರಾಜ್ಯದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆ ಇದೆ? ಹರಿಯಾಣದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆ ಇರತಕ್ಕಂಥದ್ದು 2011ರ ಜನಗಣತಿ ಪ್ರಕಾರ. 31ನೇ ಪ್ರಶ್ನೆ. ಯಾವುದು ಯುನೆಸ್ಕೋ ವಿಶ್ವಪರಂಪರೆ ಪಟ್ಟಿಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಹಂಪಿ ಸೇರಿದೆ, ಪಶ್ಚಿಮಘಟ್ಟ ಸೇರಿದೆ, ಪಟ್ಟದಕಲ್ಲು ಸೇರಿದೆ, ಹಳೇಬೀಡು ಕೂಡ 2025ರಲ್ಲಿ 24ರಲ್ಲಿ ಸೇರಿದೆ. ಓಕೆನಾ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಭಾರತ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಮುಖ್ಯಸ್ಥರು ಪ್ರಧಾನಮಂತ್ರಿಯಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 33ನೇ ಪ್ರಶ್ನೆ. ಕೆಳಗಿನ ಯಾವ ಒಂದು ಪ್ರಾಚೀನ ಲೇಖಕರು ಭಾರತಕ್ಕೆ ಚಿನ್ನದ ಅರಿವು ಹೋಗುತ್ತಿರುವ ಕುರಿತು ಆರೋಪಿಸಿದ್ದಾರೆ? ಇದು ಪ್ಲೀನಿಯವರ ಒಂದು ಸಿದ್ಧಾಂತವಾಗಿರತಕ್ಕಂಥದ್ದು. ನೆಕ್ಸ್ಟು ಸಮವರ್ತಿ ಪಟ್ಟಿ ಮೇಲಿನ ವಿಷಯಗಳ ಕುರಿತು ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ 1935ರ ಭಾರತ ಸರ್ಕಾರ ಕಾಯ್ದೆಯು ಸಮವರ್ತಿ ಪಟ್ಟಿಗಳ 3 ಪಟ್ಟಿಗಳಾಗಿ ವಿಷಯಗಳನ್ನು ವಿಂಗಡಿಸತಕ್ಕಂಥದ್ದು. ಇದನ್ನು 1935ರ ಕಾಯ್ದೆಯನ್ನು ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೀವಿ. ಯಾಕಂತಂದರೆ 70%ಗಿಂತ ಹೆಚ್ಚು ಈ ಒಂದು ಕಾಯ್ದೆಯಿಂದ ನೆರವು ಪಡೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಕೇಂದ್ರ ಚುನಾವಣಾ ಆಯೋಗವು ಕೆಳಗಿನ ಯಾವ ಒಂದು ಸಂಸ್ಥೆಗಳಿಗೆ ಘಟಕಗಳಿಗೆ ಚುನಾವಣೆ ನಡೆಸುವುದಿಲ್ಲ ಅಂತ ಕೊಟ್ಟಿರುತ್ತೆ. ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳಿಗೆ ರಾಜ್ಯ ಚುನಾವಣಾ ಆಯೋಗ ಏನಾಗುತ್ತಾ ಒಂದು ಚುನಾವಣೆಯನ್ನು ನಡೆಸ್ತದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತು, ರಾಜ್ಯ ವಿಧಾನಸಭೆಗೆ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು. ಹಣಕಾಸು ಮಸೂದೆ ಕುರಿತು ತಪ್ಪಾದ ಹೇಳಿಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಣಕಾಸು ಮಸೂದೆ ಬಗ್ಗೆ ನೋಡೋದಾದರೆ ಆಪ್ಷನ್ ಬಿ ಹಣಕಾಸು ಮಸೂದೆಯಲ್ಲಿ ತಿದ್ದುಪಡಿಯಾಗಿ ಮುಂಚಿತವಾಗಿದ್ದಂತೆ ಇರದೆ ಬದಲಾಗಿದ್ದರೆ ರಾಷ್ಟ್ರಪತಿಗಳು ಲೋಕಸಭೆಗೆ ಹಿಂದಿರಿಸಬಹುದು. ಕರೆಕ್ಟ್ ಇದೆ. ಆಪ್ಷನ್ ಸಿ ರಾಜ್ಯಸಭೆ ಗರಿಷ್ಠ 14 ದಿನಗಳ ಮಾತ್ರ ಹಿಡಿಯಬಹುದು. ಇದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಮಸೂದೆಯು ಹಣಕಾಸು ಮಸೂದೆ ಎಂದು ಸ್ಪೀಕರ್ ನಿರ್ಧರಿಸುತ್ತಾರೆ. ಆಪ್ಷನ್ ಎ ತಪ್ಪಾಗಿದೆ. ಯಾಕಂತಂದರೆ ಸಂಸತ್ತು ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ ತೆಳಗಡೆ ಆದರೆ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಸಹಕಾರ ಒಕ್ಕೂಟ ವ್ಯವಸ್ಥೆಗೆ ತದ್ವಿರುದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ಈ ಒಂದು ಸಹಕಾರ ಒಕ್ಕೂಟಕ್ಕೆ ವಿರುದ್ಧವಾಗಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಿಯಾಸಿಸ್ ಕೆಳಗಿನ ಯಾವುದರ ಕಾರಣ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ವಂಶಾವಳಿಯಲ್ಲಿ ಬದಲಾವಣೆ ತರುವುದರಿಂದ ಈ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು. ಯಾವುದು? ಮಿಯಾಸಿಸ್. ವಂಶಾವಳಿಯಲ್ಲಿ ಏನಾಗುತ್ತಾ ಬದಲಾವಣೆ ತರುತ್ತಾ. 39ನೇ ಪ್ರಶ್ನೆ. ಯಾವುದು ಓಜನ್ ಹಾನಿ ಮಾಡುವಂಥ ಹಾನಿಕಾರಕವಲ್ಲ ಅಂತ ಕೊಟ್ಟಿದ್ದಾರೆ. ಹೈಡ್ರೋಫ್ಲೋರೋಕಾರ್ಬನ್ ಇದು ಓಜನನ್ನು ಹಾನಿ ಮಾಡುವುದಿಲ್ಲ. ಕ್ಲೋರೋಫ್ಲೋರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್, ಇನ್ನೊಂದು CFC ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಅತಿ ಹೆಚ್ಚು ಹಾನಿ ಮಾಡುತ್ತಾ. ಕ್ಲೋರೋಫ್ಲೋರೋಕಾರ್ಬನ್ ಅಂತ ಬರುತ್ತೆ ನೋಡಿ, ಅದು ತುಂಬ ಡೇಂಜರ್. ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿಯಾಗಿರುತ್ತೆ. ಇದು ಕೂಡ PCPS ಇಲ್ಲಿ ಕೇಳಿದ್ದಾರೆ ನೋಡಿ. ವಿಶ್ವ ಆರೋಗ್ಯ ಸಂಸ್ಥೆಯು ಶಿಫಾರಸಿನಂತೆ ಮಾನವನ ಕಿವಿಗಳಿಗೆ ಎಷ್ಟು ಡೆಸಿಬಲ್ ಶಬ್ದ ಉತ್ತಮ ಎಂದು ಹೇಳಿದೆ? 45 ಡೆಸಿಬಲ್. ಕೆಳಗಿನವುಗಳಲ್ಲಿ ಯಾವುದನ್ನು ವುಡ್ ಸ್ಪಿರಿಟ್ ಅಂತ ಕರೆಯುತ್ತಾರೆ? ಇದನ್ನು ಮೆಥನಾಲನ್ನು ವುಡ್ ಸ್ಪಿರಿಟ್ ಅಂತ ಕರೀತಾರೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ. ವಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತಾರಾಪುರ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಮೊದಲನೇದ ಒಂದು ಅಣುವಿದ್ಯುತ್ ಸ್ಥಾವರ ಇದು. ನರೋರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಕಕ್ರಪರ ಗುಜರಾತ್ನಲ್ಲಿ ಕಂಡುಬರುತ್ತೆ. ಕಲ್ಪಕಂ ತಮಿಳುನಾಡಿನಲ್ಲಿ ಕಂಡುಬರೋದ್ರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ. ಪೆಲಾಗ್ರಾ ಕಾಯಿಲೆಯು ಯಾವುದರ ಕೊರತೆಯಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಎ ನಿಯಾಸಿನಿಂದ ಬರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಲ್ಲ? ಇದು ಆಪ್ಷನ್ ಡಿ ಅಲ್ಯೂಮಿನಿಯಂ ಅರೆವಾಹಕ ಅಲ್ಲ. ಇನ್ನು ಜರ್ಮೇನಿಯಂ, ಸಿಲಿಕಾನ್, ಗ್ಯಾಲಿಯಂ, ಆಸ್ಟ್ರೈಡ್ ಇವುಗಳು
ಅರೆವಾಹಕಗಳಾಗಿವೆ. ನೆಕ್ಸ್ಟ್ ನೋಡೋದಾದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಏನೆಂದು ಕರೆಯುತ್ತಾರೆ? ಇದನ್ನು ಮೂಲ ಕೈಗಾರಿಕೆ ಅಂತ ಕರೀತಾರೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಆಗಿದ್ದು 1984ರಲ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಸಗಟು ಬೆಲೆ ಸೂಚ್ಯಂಕದ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡುವವರು ಮಿನಿಸ್ಟರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ. ಓಕೆನಾ. 49ನೇ ಪ್ರಶ್ನೆ, ಕೆಳಗಿನ ಯಾರನ್ನು ಪಾಲಿ ಭಾಷೆಯ ಪಠ್ಯಪುಸ್ತಕಗಳಲ್ಲಿ ನಿಘಂಟ ನಟಪುಟ್ಟ ಎಂದು ಕರೆಯಲಾಗಿದೆ? ಆಪ್ಷನ್ ಬಿ, ಮಹಾವೀರ. ನೌಕಾಯಾನ ಮತ್ತು ಜಲಚರ ಕೃಷಿಗೆ ಪ್ರಾಮುಖ್ಯತೆ ಪಡೆದಿರುವ ಸಾಗರ ತಳ ಪ್ರದೇಶ ಖಂಡಾವರಣ ಪ್ರದೇಶ. ಇದು ನೋಡಿ, ನೌಕಾಯಾನ ಮತ್ತು ಜಲಚರ ಕೃಷಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ನೆಕ್ಸ್ಟ್ 51ನೇ ಪ್ರಶ್ನೆ, ರಾತ್ರಿಯ ಸಮಯದಲ್ಲಿ ಪರ್ವತದ ಇಳಿಜಾರಿನಲ್ಲಿ ಬೀಸುವ ಶೀತ ಮತ್ತು ದಟ್ಟವಾದ ಗಾಳಿಯನ್ನು ಹೀಗೆಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಎ, ಕಟಬಟಕಿ ಗಾಳಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ 55, ಕೆಳಗಿನವುಗಳಲ್ಲಿ 3 ಬೆಳೆಗಳು ಜಾಗತಿಕ ಆಹಾರ ಉತ್ಪಾದನೆಗೆ ಗರಿಷ್ಠ ಕೊಡುಗೆ ನೀಡಿವೆ ಅಂತ ಕೊಟ್ಟಿದ್ದಾರೆ? ಗೋಧಿ, ಅಕ್ಕಿ, ಅದೇ ರೀತಿ ಮೆಕ್ಕೆಜೋಳ. ವೆರಿ ಇಂಪಾರ್ಟೆಂಟ್. 53ನೇ ಪ್ರಶ್ನೆ, ಹಾಕಿ ಕ್ರೀಡೆಯ ಮೂಲಸ್ಥಾನ ಫ್ರಾನ್ಸ್ ಆಗಿದೆ. 54ನೇ ಪ್ರಶ್ನೆ, ಮೀನುಗಾರಿಕೆ ಅಧ್ಯಯನ ಕಾಲೇಜು ಎಲ್ಲಿದೆ? ಮಂಗಳೂರಿನಲ್ಲಿದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಬೆಟ್ಟದ ಅಂತರ್ಯದಲ್ಲಿ ನಿರ್ಮಿತವಾದ ಜಲವಿದ್ಯುತ್ ಯೋಜನೆಯನ್ನು ವರಾಹಿ ಒಂದು ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಹೇಳಿಕೆ ಗುರುತಿಸಿ ಕೊಟ್ಟಿದ್ದಾರೆ. 1 ಮತ್ತು 2 ಕೂಡ ಸರಿಯಾಗಿದೆ. ಅಂದರೆ ಒಂದನೇದು, ಭಾರತವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಭಾರ ಜಲ ಉತ್ಪಾದಿಸುವ ದೇಶಗಳಲ್ಲಿ ಒಂದು. 2ನೇ ಆಪ್ಷನ್, ಭಾರತವು ಥೋರಿಯಂನ ಬೃಹತ್ತಾದ ನಿಕ್ಷೇಪಗಳನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. 2 ಕೂಡ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿನ ಸೌರ ವೀಕ್ಷಣಾಲಯ ಕೇಂದ್ರಗಳು ಯಾವುವು ಅಂತ ಕೊಟ್ಟಿದ್ದಾರೆ? ದೆಹಲಿ, ಉಜ್ಜಯಿನಿ, ಕೊಡೈಕನಲ್. ನೆಕ್ಸ್ಟು, ಅನ್ಸ್ಟಾಪಬಲ್ ಆಫ್ ಮೈ ಲೈಫ್ ಸೋ ಫಾರ್ ಯಾರ ಕೃತಿಯಾಗಿದೆ? ಇದು ಮರಿಯಾ ಶರಪೋವಾ ಅವರ ಕೃತಿಯಾಗಿರ್ತಕ್ಕಂಥದ್ದು. 58ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ 59ನೇ ಪ್ರಶ್ನೆ, ಹಿಮಾಚಲ ಪ್ರದೇಶದ ಚಳಿಗಾಲದ ರಾಜಧಾನಿ ಧರ್ಮಶಾಲಾವಾಗಿದೆ. ಬೇಸಿಗೆ ರಾಜಧಾನಿ ಶಿಮ್ಲಾ. ನೆಕ್ಸ್ಟು, ಸುಸ್ಥಿರ ಅಭಿವೃದ್ಧಿ ಎಂದರೇನಂತ ಕೊಟ್ಟಿದ್ದಾರೆ? ವೆರಿ ಇಂಪಾರ್ಟೆಂಟ್. ಮುಂದಿನ ಜನಾಂಗಗಳ ಅಗತ್ಯತೆಗಳನ್ನು ಕಡೆಗಣಿಸದೆ ಪ್ರಸ್ತುತ ಜನಾಂಗದ ಅಗತ್ಯತೆಗಳ ಬಗ್ಗೆ ಗಮನ ಹರಿಸುವಂಥ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವಂಥ ಅಭಿವೃದ್ಧಿಯನ್ನು ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ತದ್ರೂಪ ಸೃಷ್ಟಿ ಎಂದರೇನಂತ ಕೊಟ್ಟಿದ್ದಾರೆ? ತದ್ರೂಪಿ ಸೃಷ್ಟಿ ಅಂತಂದರೆ ಇದಕ್ಕೆ ಆಪ್ಷನ್ 1 ಮಾತ್ರ ಸರಿಯಾಗಿದೆ. ಅನುವಂಶೀಯವಾಗಿ ಒಂದೇ ಥರನಾಗಿರುವಂತಹ ಜೀವಕೋಶಗಳನ್ನು ಅಥವಾ ಜೀವಿಗಳನ್ನು ಮಾತೃಕೋಶದಿಂದ ಪ್ರಯೋಗಾಲಯದ ಸ್ಥಿತಿಯಲ್ಲಿ ಉತ್ಪತ್ತಿ ಮಾಡುವ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ 62ನೇ ಪ್ರಶ್ನೆ, ಪೆಂಟಾವೆಲೆಂಟ್ ವ್ಯಾಕ್ಸಿನ್ಗಳ ಮೂಲಕ ಮಕ್ಕಳಲ್ಲಿ ಹರಡುವ ಕಾಯಿಲೆಗಳು ತಡೆಗಟ್ಟಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿದರೆ ಡಿಪ್ತೀರಿಯಾ, ಹೆಪಟೈಟಿಸ್ ಬಿ, ಪೊಟ್ಯುಸಸ್, ಟೆಟಾನಸ್, ಡೆಂಗು ಬರೋದಿಲ್ಲ, ಹಿಮೋಫಿಲಿಸ್ ಮತ್ತು ಇನ್ಫ್ಲೂಯೆಂಜಾ ಬಿ. ಆದ್ದರಿಂದ 1, 2, 3, 4 ಮತ್ತು 6 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕುಫ್ರಿ ಮತ್ತು ಫುಕ್ರಾಜ್ ಯಾವುದರ ಹೈಬ್ರಿಡ್ ತಳಿಯಾಗಿದೆ? ಇವು ಆಲೂಗಡ್ಡೆಯ ಒಂದು ಹೈಬ್ರಿಡ್ ತಳಿಯಾಗಿವೆ. ಒಂದು ಸಾರಿ ನೋಡ್ಕೊಂಬಿಡಿ ನೀವೇ. ನೆಕ್ಸ್ಟು 64ನೇ ಪ್ರಶ್ನೆ, ಕೆಳಗಿನ ಯಾವ ಒಂದು ಸಮಿತಿಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಅಳವಡಿಕೆಗೆ ಶಿಫಾರಸು ಮಾಡಿತು? ಸರ್ದಾರ್ ಸ್ವರ್ಣಸಿಂಗ್ ಸಮಿತಿ. 65ನೇ ಪ್ರಶ್ನೆ, ಶೂನ್ಯತ್ವ ಅಥವಾ ಶೂನ್ಯತಾ ಸಿದ್ಧಾಂತವನ್ನು ಬೌದ್ಧ ಮುನಿಗಳಲ್ಲಿ ಮೊದಲು ಯಾರು ನೀಡಿದರು? ಅಶೋಕ ನೀಡಿರುತ್ತಾನೆ ಶೂನ್ಯತಾ ಸಿದ್ಧಾಂತ. ನೆಕ್ಸ್ಟು, ಅಶೋಕನ ಶಾಸನಗಳಲ್ಲಿ ದಕ್ಷಿಣ ಭಾರತದ ಕೆಳಗಿನ ಯಾವೊಂದು ಜನಾಂಗದ ಕುರಿತು ಉಲ್ಲೇಖವಿಲ್ಲ ಅಂತ ಕೊಟ್ಟಿದ್ದಾರೆ? ಪಲ್ಲವರ ಕುರಿತು ಉಲ್ಲೇಖವಿರುವುದಿಲ್ಲ. ಚೋಳರ ಬಗ್ಗೆ, ಪಾಂಡ್ಯರ ಬಗ್ಗೆ, ಚೇರರ ಬಗ್ಗೆ ಅಶೋಕ ಶಾಸನದಲ್ಲಿ ಉಲ್ಲೇಖವಿರತಕ್ಕಂಥದ್ದು. ನೆಕ್ಸ್ಟು, ಭಾರತದ ಇತಿಹಾಸದಲ್ಲಿ ಕಾನುಂಗೋಸ್ ಎಂದರೆ ಯಾರು ಅಂತ ಕೊಟ್ಟಿದ್ದಾರೆ? ಮೊಘಲರ ಸಮಯದಿಂದ ವಂಶದತ್ತವಾಗಿ ಜಾರಿಯಲ್ಲಿದ್ದ ಕಂದಾಯ ಅಧಿಕಾರಿಗಳನ್ನು ನಂತರ ಕಾನುಂಗೋಸ್ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ 68, ಲೀಲಾ ತಿಲಕಂ ಕೃತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು ವ್ಯಾಕರಣ ಮತ್ತು ಕಾವ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 69ನೇ ಪ್ರಶ್ನೆ, 1882ರಲ್ಲಿನ ಅಂಟರ್ ಆಯೋಗ ರಚಿತವಾಗಿರುವುದರ ಕಾರಣ ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆಯ ಪರಿಶೀಲನೆ. ಅಂಟರ್ ಆಯೋಗ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡಿ, ಯಾವ ಒಂದು ದೇವಸ್ಥಾನದ ಬಗ್ಗೆ ವರ್ಣನೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಖಜುರಾಹೋ ದೇವರಗಳ ಒಂದು ವೈಶಿಷ್ಟ್ಯ ಏನಂದರೆ ಇದು ನಾಗರ ಶೈಲಿಯ ಒಂದು ವಾಸ್ತುಶಿಲ್ಪದಲ್ಲಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಚಂದೇಲರಿಂದ ಕ್ರಿಸ್ತಶಕ 885ರಿಂದ 1050ರ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಪ್ರಶ್ನೆ 71, ಹೈಕೋರ್ಟ್ನ ವ್ಯಾಪ್ತಿಯು ಕೆಳಗಿನ ಯಾವುದರ ಆಧಾರದ ಮೇಲೆ ನಿರ್ಧರಿಸುತ್ತೆ ಅಂತ ಕೊಟ್ಟಿದ್ದಾರೆ? ರಾಜ್ಯಗಳ ಒಂದು ಸಹಹದ್ದಿನ ಮೇಲೆ.
72ನೇ ಪ್ರಶ್ನೆ, ಭಾರತದ ಏಕೀಕೃತ ನಿಧಿಯಿಂದ ರಾಜ್ಯಗಳ ಆದಾಯದ ಅನುದಾನವನ್ನು ನಿಯಂತ್ರಿಸುವ ತತ್ವಗಳನ್ನು ಯಾವ ಒಂದು ಪ್ರಾಧಿಕಾರ ಶಿಫಾರಸು ಮಾಡುತ್ತೆ? ಹಣಕಾಸು ಆಯೋಗ ಮಾಡತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಬಜೆಟನ್ನು ರೂಪಿಸಿ ಸಂಸತ್ತಿಗೆ ಮಂಡನೆ ಮಾಡುವ ಜವಾಬ್ದಾರಿ ಕೆಳಗಿನ ಯಾವುದರದು ಅಂತ ಕೊಟ್ಟಿದ್ದಾರೆ? ಆರ್ಥಿಕ ವ್ಯವಹಾರಗಳ ಇಲಾಖೆಯದ್ದು ಈ ಒಂದು ಜವಾಬ್ದಾರಿ. 74ನೇ ಪ್ರಶ್ನೆ, ಮುಖ್ಯ ಚುನಾವಣಾ ಆಯುಕ್ತರನ್ನು ಹುದ್ದೆಯಿಂದ ಕೆಳಗಿನ ಯಾರಿಗೆ ಸಮಾನವಾದ ರೀತಿಯಲ್ಲಿ ತೆಗೆದುಹಾಕಬಹುದು? ಸರ್ವೋಚ್ಚ ನ್ಯಾಯಾಲಯ ಮತ್ತು ನ್ಯಾಯಾಧೀಶರ. 75ನೇ ಪ್ರಶ್ನೆ, ಭಾರತದ ಸಂವಿಧಾನವು ಈ ಕೆಳಗಿನವರನ್ನು ತೆಗೆದುಹಾಕುವ ಯಾವುದೇ ಉಪಬಂಧವನ್ನು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಡಿ, ರಾಜ್ಯಪಾಲರನ್ನು ಯಾವುದೇ ಮಹಾಭಿಯೋಗ ಮೂಲಕ ತೆಗೆದುಹಾಕಕ್ಕೆ ಬರಲ್ಲ. 76ನೇ ಪ್ರಶ್ನೆ, ರಾಜ್ಯನೀತಿ ನಿರ್ದೇಶಕ ತತ್ವಗಳಡಿ ವಿಧಿಯಾನುಸಾರ ಯೋಜನಾ ಆಯೋಗವನ್ನು 39ನೇ ವಿಧಿ ರಚಿಸಲಾಗುತ್ತಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಒಂದಿಷ್ಟು ಬೇರೆ ಕೊಟ್ಟಿದ್ದಾರೆ. ಗಣಿತ ಸಾರ ಸಂಗ್ರಹ ಮಹಾವೀರಾಚಾರ್ಯ, ಸಿದ್ಧಾಂತ ಶಿರೋಮಣಿ 2ನೇ ಭಾಸ್ಕರಾಚಾರ್ಯ, ಕಂಗೇಂದ್ರ ಮಣಿ ದರ್ಪಣ ಇದನ್ನು ಮಂಗಾರಸ ಬರಿತೇನೆ, ಗೋವೈದ್ಯ ವಿಜ್ಞಾನ ಕೀರ್ತಿವರ್ಮ. ಆದ್ದರಿಂದ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಕೂಡ ಒಂದಿಷ್ಟು ಬೇರೆ ಬಂದಿದೆ. ರಾಜಗುರುವಾಹ ಮಹಾಕಶ್ಯಪ, ವೈಶಾಲಿ ಸಭಾಕಮಿ, ಪಾಟಲಿಪುತ್ರ ಮೊಗಲಿಪುತ್ರ ತಿಸ್ಸ, ಕುಂಡಲಿವನ ವಸುಮಿತ್ರ. ಇವು ಬೌದ್ಧ ಸಮ್ಮೇಳನಗಳು. ಆದ್ದರಿಂದ ಆಪ್ಷನ್ ಎ ರೈಟ್ ಆನ್ಸರ್. 79ನೇ ಪ್ರಶ್ನೆ, 2022ರಲ್ಲಿ 57ನೇ ಜ್ಞಾನಪೀಠ ಕೊಂಕಣಿ ಭಾಷೆಗೆ ಬಂದಿತ್ತು ನೋಡಿ. ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆಯುವ ಚುನಾವಣೆಯಲ್ಲಿ ಯಾರು ಮತದಾನ ಮಾಡುವ ಹಕ್ಕು ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ? ನಾಮನಿರ್ದೇಶಿಸಿರ್ತಕ್ಕಂಥ ಸದಸ್ಯರು. MLA ಆಗ್ಬೋದು, MP ಆಗ್ಬೋದು, MLC ಕೂಡ ಓಟನ್ನು ಹಾಕ್ಬೋದಾಗಿದೆ. ನೆಕ್ಸ್ಟ್ ಪ್ರಶ್ನೆ 81, ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಸಮಿತಿ ರಚನೆಯಾಗಿದ್ದು ಗಣಿಗಾರಿಕೆ ಬಾಧಿತ ಜಿಲ್ಲೆಗಳ ಪುನರುತ್ಪಾದನೆಗಾಗಿ. 2017ನೇ ಸಾಲಿನ ರಾಜಕುಮಾರ್ ಪ್ರಶಸ್ತಿ ನಟಲಕ್ಷ್ಮಿಗೆ ಬಂದಿದೆ ನೋಡಿ. ಕರೆಂಟ್ ಅಫೇರ್ಸ್ ಆಗಿದೆ ಅದು, ಓಲ್ಡ್ ಕರೆಂಟ್ ಅಫೇರ್ಸ್. ನೆಕ್ಸ್ಟು 83, 2011 ಮತ್ತು 2021ರ ಮಧ್ಯೆ HIV ಪೀಡಿತರ ಸಂಖ್ಯೆಯಲ್ಲಿ ಮೊದಲ ಸ್ಥಾನ ಇರುವ ರಾಜ್ಯ ಆಂಧ್ರ ಪ್ರದೇಶ ನೋಡಿ. ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು HIVಗಳಿವೆ. 84ನೇ ಪ್ರಶ್ನೆ, ಸಿಂಗಾಪುರದಲ್ಲಿ ಇತ್ತೀಚೆಗೆ ಯಾವೊಂದು ಭಾಷೆಗಳ ಕುರಿತು ತಿಂಗಳ ಕಾಲ ಉತ್ಸವ ಹಮ್ಮಿಕೊಳ್ಳಲಾಗಿದೆ? ತಮಿಳು. ಇದು ಕೂಡ ಕರೆಂಟ್ ಅಫೇರ್ಸ್. 85, ಈ ಉದ್ಭವಂ ಪ್ಲಾಟ್ಫಾರ್ಮ್ ಕರ್ನಾಟಕ ಸರ್ಕಾರದ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ? ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದೇಶದ ಮೊದಲ ಇಂಗಾಲ ತಟಸ್ಥ ಪಂಚಾಯಿತಿ ಪಲ್ಲಿ. ಇದು ನೋಡಿ 86ನೇ ಪ್ರಶ್ನೆಗೆ ಸರಿ ಉತ್ತರ ಪಲ್ಲಿ ಆಗಿರ್ತಕ್ಕಂಥದ್ದು. 87ನೇ ಪ್ರಶ್ನೆ, ಟ್ವಿಟರ್ ಜಾಲತಾಣವನ್ನು $44 ಬಿಲಿಯನ್ ಯಾರು ಖರೀದಿಸಿದ್ದಾರೆ? ಇಲಾನ್ ಮಸ್ಕ್ ಕೂಡ ಖರೀದಿಸಿದ್ದಾರೆ ನೋಡಿ. 2022ರ ವಿಶ್ವ ಪುಸ್ತಕ ರಾಜಧಾನಿಯನ್ನಾಗಿ ಯುನೆಸ್ಕೋ ನಗರವನ್ನು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ. ಗ್ವಾಡಲ್ಜರಾ. ಇನ್ನು 89ನೇ ಪ್ರಶ್ನೆ, ಇಂಡಿಯಾ ಔಟ್ ಅಭಿಯಾನವು ಮಾಲ್ಡೀವ್ಸ್ ದೇಶದಲ್ಲಿ ಪ್ರಾರಂಭಿಸಲಾಗಿದೆ. ಇನ್ನು ಮೆಂಟಲ್ ಪ್ರಶ್ನೆ, 90ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. 91 ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 92 ಆಪ್ಷನ್ ಎ, 93 ಆಪ್ಷನ್ ಡಿ, 94 ಆಪ್ಷನ್ ಎ, 95 ಆಪ್ಷನ್ ಸಿ, 96 ಆಪ್ಷನ್ ಡಿ, 97 ಆಪ್ಷನ್ ಡಿ, 98 ಆಪ್ಷನ್ ಬಿ, 99 ಆಪ್ಷನ್ ಬಿ. ಇನ್ನು ಕೊನೆಯ ಪ್ರಶ್ನೆ ಆಪ್ಷನ್ ಬಿ. ಇದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ನಮಗೆ ಮುಂದಿನ ವಿಡಿಯೋಗಳಲ್ಲಿ ಮಾಡಲು ಉತ್ತರ ಮೋಟಿವೇಶನ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.